ಸ್ವಾಮಿಗೇನು ಬಂದು ನಂತರ ಏನೋ ಆಯಿತು ಗದ್ದಲ ನೋಡ್ಕೊತ ಬಂದಿದ್ವಿ ನಾವು. ಆ ರೀತಿ ಆಗದಂಗೆ ನೀವು ಒಕ್ಕಟ್ಟಾಗಿ ಹೋರಾಟ ಮಾಡುವಂಥ ಸ್ಥಿತಿ ತಂದು ನಿಲ್ಲಿಸ್ತೀರಿ ಏನಂತ ಸಾಮಾನ್ಯ ಕಾರ್ಯಕರ್ತರು. ನಾಯಕನವ ಒಂದು ವ್ಯವಸ್ಥೆ ಹುಟ್ಟಿ ಬರ್ತಿರ್ತಾನೆ. ಈಗ ನಾಯಕರಲ್ಲಿ ನಿಮ್ಮಲ್ಲೇ ಅನೇಕರು ಇರ್ಬೋದು, ಆದರೆ ಅವರಲ್ಲಿ ತಿಕ್ಕಾಟುಗಳದ. ಮೊನ್ನೆ ನಾವು 3,300 ಮಾಡಿದ ಇಲ್ಲ ಬಾಗಲಕೋಟೆ ಬಂದಿಷ್ಟು ರೈತ ನಾಯಕರು ವಿರೋಧ ಮಾಡಿದ್ದು ನೋಡಿದ್ವಿ, ನೀವು ನೋಡ್ತಾ ಇದ್ದೀರಿ ಅದು ಮೇಲೆ. ಇದು ಹೋಗೋದಕ್ಕೆ ನೀವೇನು ಮಾಡ್ತೀರಿ? ಆ್ಯಕ್ಚುಲಿ ಅದು ಬಾಗಲಕೋಟೆ ಏನಾಗಿತ್ತು ರೀ, ಒಂದು ಸ್ವಲ್ಪ ಕೆಲವೊಂದು ಬೇಡಿಕೆಗಳು ಒಂದು ಸ್ವಲ್ಪ ವ್ಯತ್ಯಾಸ ಇತ್ತು ಅದರೊಳಗೆ. ಸರ್, ಸಂಘಟನೆಗಳು ಎಷ್ಟೇ ಇರಲಿ, ಹೋರಾಟದ ಉದ್ದೇಶ ಒಂದೈತೆ. ಏನಿದ್ರು ರೈತರ ಅಭಿವೃದ್ಧಿ ಆಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ಏನು ಸರ್ಕಾರಗಳಿಂದ ರೈತರ ಸಂಕಷ್ಟಕ್ಕೆ ಒಳಗಾಗತ್ತಾರೋ ಅದರಿಂದ ಮುಕ್ತರಾಗಬೇಕು ಅನ್ನೋದು. ಎರಡನೇದು ಹೇಳ್ಬೇಕಂತ ತಾವು ಕೇಳಿದರೆ ರೈತರೆಲ್ಲ ಒಕ್ಕಟ್ಟಾಗಕ್ಕೆ ಸಾಧ್ಯ ಐತೇನೋ ರೈತ ನಾಯಕರೆಲ್ಲ ಅಂಥೇಳಿ. ನಾಡಿನ ರಾಜ್ಯದ ಎಲ್ಲ ರೈತರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ವಿಷಯ ಅಂತೇಳಿ ಬಂತಂದ್ರೆ ಎಲ್ಲ ಸಮಾನ ಮನಸ್ಕಾರ ನಾಯಕರೆಲ್ಲ ಒಕ್ಕಟ್ಟಾಗೇ ಆಗ್ತಾರೆ. ಈ ತಾವು ಇನ್ನೊಂದು ಏನು ಕೇಳಿದ್ರೆ, ಯಾವುದೋ ಒಂದು ಪಕ್ಷದ ಕೈ ಒಳಗ ತಮ್ಮ ಒಂದು ನಾಯಕತ್ವತೀರೇನಾ ಅನ್ನುವಂಥ ಪ್ರಶ್ನೆ ಕೇಳಿದ್ರಿ. ಅದು ಸಾಧ್ಯ ಇಲ್ರಿ ಸರ್. ಇಲ್ಲಿವರೆಗೂ ಎಲ್ಲ ರೀತಿ ಕೊಟ್ಟಾರ ತಗೊಂಡಾರ ಎಲ್ಲ ನೋಡ್ಯಾರ. ಆದರೆ ಈಗ ಪ್ರತಿಯೊಬ್ಬ ಯುವ ರೈತ ಜಾಗೃತರಾಗ್ಯಾರ ಸರ್. ಎಲ್ಲ ಅರ್ಥ ಮಾಡ್ಕೊಂಡಾರ. ಯಾವ ಪಕ್ಷದವ್ರು ಇವ್ರು ಬಂದ್ರೆ ಏನು ಮಾಡಕತ್ತಾರೋ, ಇವ್ರು ಬಂದು ಏನು ಮಾಡಕತ್ತಾರೋ, ಯಾರು ಬಂದ್ರು, ಯಾವ ಪಕ್ಷದವ್ರು ಬಂದ್ರು, ಯಾರೇ ನಾಯಕತ್ವ ತೊಗೊಂಡ್ರು ಸಹಿತ ಅವ್ರು ಮತ್ತು ನಮ್ಮನ್ನು ಬಳಸ್ಕೊಂಡು ಹೊಳ್ಳೆ ನಮ್ಮನ್ನು ತುಳ್ಯಾಕನ ನಮ್ಮ ಮೇಲೆ ಅಧಿಕಾರ ನಡೆಸಾಕ. ಇವ್ರ ಅಧಿಕಾರಿನ ಅಷ್ಟೇನೋ ಅಲ್ಲ, ಮತ್ತು ಇವರು ಒಂದು ಜನಸೇವೆ, ರಾಜಕಾರಣ ಅಂದ್ರೆ ಜನಸೇವೆ ಅನ್ನೋದು ಹೋಗಿಬಿಟ್ಟದ್ರ ಸರ್. ನೋಡ್ರಿ, ಇವತ್ತು ನೋಡ್ರಿ, ಸ್ವತಃ ಇಲ್ಲಿ ಸಿದ್ದರಾಮಯ್ಯರಿದ್ದ ಸರ್ಕಾರ ಆಯ್ತು, ಡಿ.ಕೆ ಸರ್ಕಾರ ಆಯ್ತು, ಅದು 3 ಕಾರ್ಯಕ್ರಮ ಹಿಂದೆ ತಗೊಂಡಿದ್ದಾರೆ. ಅದು ರದ್ದಾಗಿಲ್ಲ. ಇಲ್ಲಿವರೆಗೆ ಕರ್ನಾಟಕದಾಗ ಆಗಬೇಕಾಗಿತ್ತು, ಅದು ಕಾಂಗ್ರೆಸ್ ಮಾಡಬೇಕಾಗಿತ್ತು. ರದ್ದು ಯಾಕೆ ಮಾಡಿಲ್ಲ ಅಂದ್ರೆ ಎಲ್ಲರೂ ಬಂದು ತೋರಿಸ್ಕೊಂಡಂಗೆ ಅದು. ಅದಕ್ಕಾಗಿ ನೀವು ಇವತ್ತು ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವ್ರು ಆಗುವಂಥ ಸ್ಥಿತಿ ನಿಮಗೆ ಮನವರಿಕೆ ಇದೆ. ಹೌದಪ್ಪ, ಇವ್ರು ನಮ್ಮಿಂದನೇ ಆಗ್ತದೆ, ನಾವು ಮಾಡೋದು ಒಳ್ಳೆ ನಾಯಕರು ಅದಾರ, ತೊಡಗೋದು ಕೆಲಸ ಮಾಡತ್ತೀರಿ ನೀವು ಅಂತ ನಾನು ಕೇಳೋ ಪ್ರಶ್ನೆ ಅದು. ಯಾಕೆ ನಿಮ್ಮ ನಾಯಕರು ನೀವು ಹುಡುಕ್ಬೇಕು? ನನಗೆ ಹಸುವಾಗಿದ್ದು ನಾನು ಊಟ ಮಾಡ್ಬೇಕು, ನೀವು ಊಟ ಮಾಡಿ ನಾನು ಹೊಟ್ಟೆ ತುಂಬೋದಿಲ್ಲ. ಅದಕ್ಕೆ ಹೇಳ್ತೀನಿ. ಇಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಕ್ಕಂಥ ರೈತರು ಅದಾರಲ್ಲ ಸರ್, ಪ್ರತಿಯೊಬ್ಬರು ನಾಯಕರನ್ನದಾರ, ಪ್ರತಿಯೊಬ್ಬರು ರೈತರ ಹೋರಾಟಗಾರ ಏನದಾರ, ಪ್ರತಿಯೊಬ್ಬರು ನಾಯಕರನ್ನದಾರ. ಇಲ್ಲಿ ನಾಯಕರು ಅಂತಂದ್ರೆ ಈಗ ನಮ್ಮ ಸಂಘಟನೆಗೆ ನಾವು ಒಂದಿಬ್ಬರು ಮುಖಂಡರನ್ನ, ಏನು ನಮ್ಮ ಗುರುಜಿಯವ್ರನ್ನ, ಚುನಾಪನ್ನ ಅವ್ರನ್ನ ನಾವೇನು ನಮ್ಮ ನಾಯಕರನ್ನ ತಗೊಂಡಿದ್ವಿ. ಅವ್ರು ಯಾವ ರೀತಿ ತೀರ್ಮಾನ ತಗೋತಾರ, ಅವ್ರು ಯಾವ ರೀತಿ ಹೋರಾಟಕ್ಕೆ ಇದಕ್ಕಾರ ಕರೆಯಾಗ ನೀಡ್ತಾರ, ಅದಕ್ಕೆ ಇಡೀ ನಮ್ಮ ರಾಜ್ಯದ ಜನತೆ ಎಲ್ಲ ನಾವು ಒಕ್ಕಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಜಿಲ್ಲಾದ ಒಳಗೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಅಷ್ಟೂ ತಾಲೂಕಿನ ಜನ ಎಲ್ಲ ನಾವು ಒಕ್ಕಟ್ಟಿದ್ದೀವಿ. ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ಮಾತು. ಆದ್ಮೇಲೆ ಇಲ್ಲಿವರೆಗೆ ಕೇಳಿದ್ರಿ, ವಿದ್ಯುತ್ ಖಾಸಗೀಕರಣ ಸಲುವಾಗಿ ಒಗ್ಗಟ್ಟೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತಾರೆ, ವಿಶ್ವಾಸದ ಈಗ ಶುರುವಾಗ್ಯದ. ಇದೇ ಜಾಗೃತಿ ಮುಂದುವರಿಲಿ. ಜೊತೆಗೆ ಅವರು ಬಯಸಿದಂಥ ಸಮಾಜ ನಿರ್ಮಾಣ ಆಗಿರಿ, ಎಲ್ಲರಿಗೂ ಬದುಕುವಂಥ ವ್ಯವಸ್ಥೆ ಆಗಿರಿ. ಮೂಲತಃ ರೈತರಿಗೆ ಬೇಕಾಗಿದ್ದು ಮಾರ್ಕೆಟ್ ಮತ್ತು ನೀರು, ಇವೆರಡೂ ಸಿಗುವಂಥವಾಗಲಿ. ಸಿಕ್ಕಾಗ ಮಾತ್ರ ಈ ದೇಶ ಅಭಿವೃದ್ಧಿ. ಜೊತೆಗೆ ಶಿಕ್ಷಣ ನಮ್ಮ ರೈತ ಮಕ್ಕಳಿಗಾಗಿದ್ದು ಎಲ್ಲ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಎಲ್ಲರಿಗೂ, ಶ್ರೀಮಂತರಲ್ಲಿ ಬಡವರಲ್ಲಿ, ಅವರಿಗೆಲ್ಲ ಫ್ರೀ ಆಗಿ ಸಿಗುವಂಥದ್ದು ಸರ್ಕಾರೀಕರಣ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ, ವಿದ್ಯುತ್ ಖಾಸಗೀಕರಣಕ್ಕೆ ನಮ್ಮ ರೈತ ಸಂಘದವರು ರೈತರು ವಿರೋಧ ವ್ಯಕ್ತವಾಗಿದ್ದಾರೆ. ರೈತ ಸಂಘ ಅನ್ನೋಕ್ಕಿಂತಲೂ ರೈತರು ಒಂದಾಗ್ತಾ ಇದ್ದಾರೆ. ಅದು ಭಾಳ ಮಹತ್ವದ. ಆ ಹೆಸರಿನಿಂದ ಯಾವುದು ಆಗುವಂಥದ್ದಲ್ಲ ಅನ್ನುವಂಥ ಮಾತು. ಮತ್ತು ಶೋಷಣೆ ಒಳಗಾಗುವಂಥ ವ್ಯಕ್ತಿಗಳು ಅಥವಾ ಏನಾದರೂ ಸಮಾಜ ಇದ್ರೆ ಇವತ್ತು ನಮ್ಮ ರೈತ ಸಮಾಜ, ದಲಿತ ಮತ್ತು ಹಿಂದುಳಿದ ಸಮಾಜಗಳು ಅನ್ನೋದು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಅವ್ರು ಒಂದಾಗುವವರೆಗೆ ಮಾತ್ರ ಈ ಸಮಸ್ಯೆ ಪರಿಹಾರ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಅದ. ಅದಕ್ಕೆ ನಾವು ಒಂದಾಗಿದ್ದೀವಿ, ಆಗ್ತೀವಿ ಅನ್ನೋಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಅವರು ನಮ್ಮ ವಾಹಿನಿಗೆ ನೀಡಿದ್ದಾರೆ. ಒಂದಾಗಲಿ, ಬೆಳೀಲಿ, ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಳ್ಳಿ, ಅದೇ ಕಾಲಕ್ಕೆ ಮಾರ್ಕೆಟ್ ಅವ್ರು ಸಿಗಲಿ ಅನ್ನೋ ಮತ್ತು ಹಾರೈಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥ ದೇಶದ ಸದ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 968686
4852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.